ಅಧಿಕಾರ, ಈ ಒಂದು ಆಜ್ಞೆಯನ್ನು ಕಸಿದುಕೊಳ್ಳುವುದಕ್ಕಾಗಿ ಸೈತಾನನು ತುಂಬ ಹೊಂಚು ಹಾಕುತ್ತಾ ಇರ್ತಾನೆ. ಸೈತಾನನು ಯಾವಾಗಲೂ ನನ್ನನ್ನು ನಿನ್ನನ್ನು ನುಂಗುವುದಕ್ಕಾಗಿ, ನನ್ನನ್ನು ನಿನ್ನನ್ನು ಆತನ ಆ ಸನ್ನಿಧಿಯಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯರಾಗುವಂತೆ, ದೇವರಿಗೆ ನಾವು ವಿಧೇಯರಾಗಿ ಅಧೀನರಾಗಿ ನಡೆದ ಹಾಗೆ ಇವತ್ತು ನಾವು ಯಾವಾಗಲೂ ಬಲವಿಲ್ಲದವರು, ಜೀವವಿಲ್ಲದವರು, ಸತ್ತಂಥ ಸ್ಥಿತಿಯಲ್ಲಿ ಇರಬೇಕೆಂಬುದೇ ಸೈತಾನನ ಉದ್ದೇಶವಾಗಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದ ನೋಡುತ್ತೇವೆ. ಇವತ್ತು ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 2ನೇ ವಚನದ ನೋಡುತ್ತೇವೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ನೀನು ಸತ್ತವನಾಗಿದೆ. ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ನೀನು ಸತ್ತವನಾಗಿದ್ದಿ. ಒಂದು ಸಭೆಗೆ ದೇವರು ಹೇಳ್ತಾನೆ, ನಿನ್ನ ಕೃತ್ಯಗಳನ್ನೆಲ್ಲ ನಾನು ಬಲ್ಲೆ, ನಿನ್ನ ಜೀವಿತದ ಎಲ್ಲ ವಿಷಯಗಳನ್ನು ನಾನು ಬಲ್ಲೆ, ಅದನ್ನು ನಿನ್ನ ನೋಡ್ತಾ ಇದ್ದೇನೆ. ನೀನು ಜೀವಿಸುವವನು ಜೀವಿಸುವನೆಂಬುದಾಗಿ ನೀನು ಅಂದುಕೊಳ್ತಾ ಇದ್ದೆ, ಜೀವಿಸುವನೆಂಬುದಾಗಿ ಕೂಡ ನೀನು ಸಭೆಗಳಲ್ಲಿ ನನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದೆ, ನೀನು ಜೀವಿಸುವನೆಂಬುದಾಗಿ ನಿನ್ನ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೆ, ನೀನು ಜೀವಿಸುವವನೆಂಬುದಾಗಿ ಸಹೋದರರೊಂದಿಗೆ ನೀನು ನಡೀತಾ ಇದ್ದೆ. ಆದರೆ ನಿನ್ನ ಆಂತರಿಕ ನಿನ್ನ ಜೀವಿತದ ಸ್ಥಿತಿ ನೋಡುವಾಗ ನೀನು ಸತ್ತವನೇ ಆಗಿದ್ದೆ, ನೀನು ಸತ್ತವನೇ ಆಗಿದೆ ಎಂಬುದನ್ನು ನಾನೇ ಬಲ್ಲೆನು. ದೇವರು ಹೇಳ್ತಾರೆ, ನಾನು ಬಲ್ಲೆ. ಇವತ್ತು ನಿನ್ನ ಜೀವಿತ ಸತ್ತ ಜೀವಿತವಾಗಬಾರದು. ಇವತ್ತು ಜೀವಿಸ್ತೇನೆಂಬುದಾಗಿ ಹೇಳಿ ಸತ್ತ ಸ್ಥಿತಿಯಲ್ಲಿ ನಾವು ಆಗಬಾರದು. ಸೈತಾನನು ಕೂಡ ಅದನ್ನೇ ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯ 6ನೇ ವಚನ 7ನೇ ವಚನದಲ್ಲಿ ನೋಡುತ್ತೇವೆ. ತಿನ್ನಬಾರದೆಂಬುದಾಗಿ ದೇವರು ತಾನೇ ಆಜ್ಞಾಪಿಸಿದ ಹಣ್ಣನ್ನು ಅವರು ತಿಂದರು. ತಿನ್ನಬಾರದು, ತಿಂದ ದಿನವೇ ನೀವು ಸಾಯುತ್ತೀರಿ ಎಂಬುದಾಗಿ ಅಘೋರವಾದಂಥ ಮರಣದ ಭಯದ ಕುರಿತಾಗಿ ಹೇಳಿದರೂ ಕೂಡ ಹವ್ವಳು ವಂಚನೆಗೆ ಒಳಗಾಗಿ ತಿಂದಳು, ಆದಾಮನಿಗೆ ಕೊಟ್ಟರು. ತಿಂದ ತಕ್ಷಣವೇ ಅವರ ಶರೀರದ ಕಣ್ಣುಗಳು ತೆರೆಯಲ್ಪಟ್ಟಿತು, ಆತ್ಮಿಕವಾಗಿ ಅವರು ಸತ್ತರು. ಆತ್ಮದಲ್ಲಿ ಅವರು ಸತ್ತರು, ಶರೀರದ ಕಣ್ಣುಗಳು ತೆರೆಯಲ್ಪಟ್ಟಿತು, ಅವರು ಪಾಪಿಗಳಾಗಿ ಮಾರ್ಪಟ್ಟರು, ಪಾಪದ ದಂಡನೆಯನ್ನು ಅನುಭವಿಸಿದರು, ಮರಣವನ್ನು ಅನುಭವಿಸಿದರು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ದೇವರ ವಾಕ್ಯದ ನೋಡುತ್ತೇವೆ, ಎಲ್ಲರನ್ನು ಅವಿಧೇಯತೆಗೆ ನಡೆಸಿ ಸಾಯುವಂತೆ ಮಾಡುವಂಥದ್ದೇ ಸೈತಾನನ ಉದ್ದೇಶ. ಇವತ್ತು ನಾವು ಸತ್ತವರಾಗಿ ಇರುವುದಕ್ಕೋಸ್ಕರವಾಗಿ ಮಾಡುವಂಥ ಕುತೂಹಲ ತವಕ ಸೈತಾನನದು ಮಾಡುವನಾಗಿದ್ದಾನೆ. ಆದ್ದರಿಂದ ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾರನ್ನು ಅವಿಧೇಯತೆ ನಡೆಸಲಿ ಎಂಬ ಸಿಂಹದೋಪಾದಿ ಆತನು ಗರ್ಜಿಸುತ್ತಾ ತಿರುಗುತ್ತಾ ಆತನಿದ್ದಾನೆ. ಅದಕ್ಕಾಗಿ ಇವತ್ತು ದೇವರ ವಾಕ್ಯದಲ್ಲಿ ಇವತ್ತು ನಾವು ಓದಿಕೊಳ್ಳುತ್ತೇವೆ. ಇವತ್ತು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ, ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸವನ್ನು ನಾಶ ಮಾಡುವುದಾದರೆ ನೀವು ಜೀವಿಸ್ತೀರಿ. ಇವತ್ತು ಪಾಪ ನಾವು ಮಾಡುವಾಗ, ಅಪರಾಧಗಳು ಮಾಡುವಾಗ ಆತ್ಮಿಕವಾಗಿ ಸಾವು ಖಂಡಿತ. ಯಾಕಂದರೆ ಪಾಪ ಸಂಬಳ ಅದು ಮರಣವೇ, ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕಾಗುವುದಿಲ್ಲ. ಆದರೆ ಇವತ್ತು ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸದು. ಈ ಅಧಿಕಾರದಿಂದ ಪಾರಾಗುವುದಕ್ಕಾಗಿ ಇವತ್ತು ದೇವರ ವಾಕ್ಯದ ನೋಡುತ್ತೇವೆ. ಈ ದುರಭ್ಯಾಸವನ್ನು, ಈ ಪಾಪದ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಬೇಕು, ದೇವರಿಗೆ ಮೆಚ್ಚುಗೆಯಾದ ಬದುಕನ್ನು ನಡೆಸಬೇಕೆಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಪವಿತ್ರಾತ್ಮನಿಂದಲೇ ನಿಮ್ಮ ದೇಹದ ದುರಭ್ಯಾಸಗಳನ್ನು ನೀವು ನಾಶ ಮಾಡುವುದಾದರೆ ನೀವು ಜೀವಿಸುವಿರಿ. ಇವತ್ತು ನಮ್ಮ ದುರಭ್ಯಾಸಗಳನ್ನು ನಾವು ನಾಶ ಮಾಡೋದಕ್ಕಾಗಿ ಪರಿಶುದ್ಧಾತ್ಮನು ನಮಗೆ ಅಗತ್ಯ, ಪವಿತ್ರಾತ್ಮನು ನಮಗೆ ಅಗತ್ಯ. ಆ ಪವಿತ್ರಾತ್ಮನು ಪುನರುತ್ಥಾನವಾಗಲ್ಪಟ್ಟದ್ದು ಅದಕ್ಕಾಗಿ. ಪುನರುತ್ಥಾನದ ಕರ್ತನೇ ಪವಿತ್ರಾತ್ಮನಾಗಿರುವ ದೇವರಾಗಿದ್ದುಕೊಂಡು ನನ್ನೊಂದಿಗೆ ಯಾವಾಗಲೂ ಇರ್ತಾನೆ. ನಮ್ಮ ಪಾಪ ಅಪರಾಧಗಳ ಸಂಗತಿಗಳನ್ನು ನಾವು ಇವತ್ತು ನಾಶ ಮಾಡೋಣ. ಇವತ್ತು ದೇವರನ್ನು ಆರಾಧಿಸುವುದಕ್ಕಾಗಿ ಬರ್ತೇವೆ, ಆದರೆ ವೈಯಕ್ತಿಕವಾಗಿ ನಮ್ಮನ್ನು ನೋಡಿಕೊಳ್ಳುವುದಾದರೆ, ನನ್ನ ಜೀವಿತ, ನನ್ನ ನಡತೆ, ನನ್ನ ಮಾತು, ನನ್ನ ಹೃದಯದ ಹಂಬಲ ಆಸೆ ಏನಾಗಿದೆ? ದೇವರನ್ನು ಸ್ತುತಿಸುವಂಥ ಈ ಬಾಯಿಗಳು ಏನನ್ನು ತಿನ್ನುತ್ತದೆ, ಏನನ್ನು ಸವಿತದೆ? ಇವತ್ತು ದೇವರನ್ನು ದೃಷ್ಟಿಸುವಂಥ ಕಣ್ಗಳು ಏನನ್ನು ನೋಡುವುದಕ್ಕಾಗಿ ಹಂಬಲಿಸ್ತದೆ? ಇವತ್ತು ದೇವರನ್ನು ಚಪ್ಪಾಳೆ ತಟ್ಟು ಆರಾಧಿಸುವ ಕೈಗಳು ಏನನ್ನು ಮುಟ್ಟುತ್ತದೆ? ಇವತ್ತು ದೇವರ ಆಲಯವನ್ನು ಹಿಂಬಾಲಿಸುವಂಥ ಈ ಪಾದಗಳು ಏನನ್ನು ಹಿಂಬಾಲಿಸ್ತದೆ? ಯಾವ ರೀತಿಯಾದ ಜೀವಿತ ನನಗಿದೆ? ಪಾಪದ ಭಯವಿಲ್ಲದಂಥ ಜೀವಿತ ನಮ್ಮ ಜೀವಿತವಾಗಬೇಕಾಗಿದೆ. ಇವತ್ತು ಅದರಿಂದ ದೇವರನ್ನು ನಾವು ವಂಚಿಸುತ್ತಾ ಇದ್ದೇವೆ. ಯಾಕಂದರೆ ಸೈತಾನನು ಅದನ್ನು ಆ ರೀತಿಯಾಗಿ ಮಾಡುವುದಕ್ಕಾಗಿ ನನ್ನ ಹಿಂದೆ ಆತನು ತಿರುಗುತ್ತಲೇ ಇದ್ದಾನೆ. ಆದ್ದರಿಂದ ಇವತ್ತು ದೇವರು ನಮ್ಮನ್ನು ಬಿಡುಗಡೆ, ಆ ನಾಶನದಿಂದ ತಪ್ಪಿಸಿ ನಾಶ ಮಾಡಬೇಕಾದ್ರೆ, ಪಾಪದ ಸಂಗತಿಗಳು ನಾಶ ಮಾಡುವುದಕ್ಕಾಗಿ ಪುನರುತ್ಥಾನದ ಪವಿತ್ರಾತ್ಮರ ಶಕ್ತಿ ನಮಗೆ ಅಗತ್ಯವಾಗಿದೆ.